ಇಲ್ಲಿ ಇರೋ ಅಷ್ಟು ಶಕ್ತಿ ಯಾವ ದೇವಸ್ಥಾನದಲ್ಲಿ ಇಲ್ಲ. ಅಮ್ಮ ಅಂದ್ರೆ ನಮ್ಗೆ ಈಗ ತವ್ರ ಮನೆ ತರ ಆಗ್ಬಿಟ್ಟಿದೆ. ಅಮ್ಮ ಅಂದ್ರೆ ಇಲ್ಲಿ ಬಿಟ್ಟು ಹೋಗೋದಕ್ಕೆ ನಮ್ಗೆ ಮನ್ಸು ಬರ್ತಿಲ್ಲ, ಆ ತರ ಆಗ್ಬಿಟ್ಟಿದೆ ಈಗ. ಅಮ್ಮ ಅಷ್ಟೊಂದು ನಮ್ಗೆ ಒಳ್ಳೇದ್ ಮಾಡಿದ್ದಾರೆ. ಇಲ್ಲ ಟೋಕನ್ಗೆ 500 ರೂಪಾಯಿ ಕೊಡ್ಬೇಕಾ? ನಾವೆಲ್ಲೆಲ್ಲೋ ನೋಡಿದೀವಿ, ಏನು ಆಗಿಲ್ಲ. ಇಲ್ಲಿಗೆ ಬಂದ್ರೆ ಎಲ್ಲ ಕ್ಲಿಯರ್ ಆಗ್ತದೆ. ಪ್ರಪಂಚದ ಏಕೈಕ ಕಾಳಿಕಾದೇವಿ ದೇವಸ್ಥಾನ ತ್ರಿಶೂಲ ಪವಾಡ ಭಕ್ತರಳ್ಳಿ ಕಾಳಿಕಾದೇವಿ ದೇವಸ್ಥಾನ ಇರೋದು. ಪ್ರಪಂಚದಲ್ಲಿ ಯಾವುದೇ ಮೂಲೆ ಸುತ್ತಾಡ್ಕೊಂಡು ಬಂದು ನಾನಾ ಕ್ಷೇತ್ರಗಳಲ್ಲಿ ಓಡಾಡ್ಕೊಂಡ್ ಬಂದ್ರು ಪರಿಹಾರ ಆಗದೆ ಇರೋಂಥ ಸಮಸ್ಯೆಗಳಿಗೆ ಕಾಳಿಕಾದೇವಿ ಅಮ್ಮನವ್ರ ಹತ್ರ 100% ಪರಿಹಾರ ಖಚಿತವಾಗಿ ಸಿಗುವಂತ ಏಕೈಕ ಸ್ಥಳ ಅಂದ್ರೆ ಭಕ್ತರಳ್ಳಿ ಕಾಳಿಕಾದೇವಿ ದೇವಸ್ಥಾನನೇ ಆಗಿರೋದ್ನಾಗ ಇಲ್ಲಿ ಅಮಾವಾಸ್ಯೆ ಪೌರ್ಣಮಿ ದಿವಸ ಅಮ್ಮನವ್ರಿಗೆ ಭಕ್ತಾದಿಗಳಿಗೆ ಸ್ವಯಂವಾಗಿ ಬಂದು ಅಭಿಷೇಕ ಮಾಡಿ ಅಮ್ಮನವರ ಆಶೀರ್ವಾದ ಪಡ್ತಂತ ಜಾಗ ಕೂಡ ಇದೆ. ಅದರಲ್ಲಿ ಅಭಿಷೇಕಕ್ಕಾಗಲಿ ತೀರ್ಥಸ್ಥಾನಕ್ಕಾಗಲಿ ಯಾವುದೇ ರೀತಿ ಇಲ್ಲಿ ಅಮೌಂಟ್ ತಗೊಳ್ಳೋದು ಇಲ್ಲ. ಸರಿ, ನಾ ಅಮ್ಮನವ್ರಿಗೆ ಅಭಿಷೇಕ ಮಾಡೋದಕ್ಕಾಗಲಿ ತೀರ್ಥಸ್ಥಾನಕ್ಕಾಗಲಿ ಯಾವುದೇ ರೀತಿ ಎಲ್ಲರೂ ತಗೊಳ್ತಾರ, ನಾವು ಯಾವುದೇ ರೀತಿ ತಗೊಳ್ಳೋದಿಲ್ಲ, ಮುಂದೆ ತಗೊಳ್ಳೋದು ಇಲ್ಲ. ಹಾಗಾಗಿ ಅಮ್ಮನವ್ರ ಹತ್ರ ಬಂದು ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರ ಕಂಡುಕೊಳ್ಳುವಂತ ಏಕೈಕ ಸ್ಥಳ ಅಂದ್ರೆ ತ್ರಿಶೂಲ ಪವಾಡ. ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಇಲ್ಲಿ ಯಾವುದೇ ಗುರುಗಳಾಗ್ಲಿ, ಇಲ್ಲಿ ದೇವಸ್ಥಾನದವರಾಗ್ಲಿ ಯಾರು ಉತ್ತರ ಕೊಡಲ್ಲ. ಇಲ್ಲಿ ಎಲ್ಲ ಬರೋ ಭಕ್ತಾದಿಗಳಿಗೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ಈ ತ್ರಿಶೂಲ, ಮತ್ತೆ ಅಮ್ಮನವ್ರ ಕಡೆಯಿಂದ ಉತ್ತರ ಸಿಗುತ್ತೆ. ಹಾಗಾಗಿ ಇದು ತ್ರಿಶೂಲ ಪವಾಡ ದೇವಸ್ಥಾನ ಅಂತ ಕರೆಯೋದು. ಇಲ್ಲಿ ಯಾವುದೇ ರೀತಿಯಾಗಿ ಅವ್ರು ಬಂದು ಹೇಳಿದ್ರು ಇವ್ರು ಬಂದು ಹೇಳಿದ್ರು ಅಂತ ಇಲ್ಲಿ ನಡೆಯಲ್ಲ. ಅವ್ರ ಕಷ್ಟಗಳಿಗೆ ಇದೇ ತ್ರಿಶೂಲ ಈ ತರ ಕಣ್ಮುಚ್ಕೊಂಡು ಕುತ್ಕೊಂಡ್ರೆ ಅವ್ರಿಗೆ ಬೆಳಕು ಬಂದು ಅವ್ರ ಬೆಳಕಲ್ಲಿ ಆ ಕಷ್ಟಗಳು ಏನೊಂದು ತೊಂದರೆ ಇದೆ ಅಂತ ಅವರೇ ಕಂಡ್ಕೊಂಡು ಅವರೇ ಪರಿಹಾರ ಮಾಡ್ಕೊಳ್ಳೋಂಥ ಏಕೈಕ ಸ್ಥಳ ಅಂದ್ರೆ ಕಾಳಿಕಾದೇವಿ ದೇವಸ್ಥಾನ ಮಾತ್ರನೇ. ಪ್ರತಿನಿತ್ಯ 365 ದಿವಸ ಓಪನ್ ಇರುತ್ತೆ, 24 ಅವರ್ ಓಪನ್ ಇರುತ್ತೆ. ಯಾವುದೇ ಕಾರಣಕ್ಕೂ ಬಾಕ್ಲಾಕಲ್ಲ. ತ್ರಿಶೂಲ ಪೂಜೆ ಬಂದು ಬೆಳಗ್ಗೆ 9 ರಿಂದ ರಾತ್ರಿ 9 ಗಂಟೆ ಇರುತ್ತೆ. ಹಾಗಾಗಿ ಇನ್ನು ಮಿಕ್ಕಿದ್ದೆಲ್ಲ ಸ್ಮಶಾನ ಪೂಜೆಗಳು ಬೇರೆ ಇರುತ್ತೆ ಸರ್. ವಿಶೇಷ ದಿನಗಳಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸನೇ. ಅಮಾವಾಸ್ಯೆ ದಿವಸ ಅಮ್ಮನವ್ರಿಗೆ ಅಭಿಷೇಕ ಮತ್ತೆ ಮೊಸರು, ಅರಿಶಿನ, ಕುಂಕುಮ, ಪಂಚಾಮೃತಗಳ ಅಭಿಷೇಕಗಳು ಬಂದಂತ ಭಕ್ತಾದಿಗಳು ತಾವೇ ಸ್ವಯಂವಾಗಿ ಮಾಡುವಂತ ಇದು ಜಾಗ ಇದೆ ಸರ್. ಇದು ಭಕ್ತರಳ್ಳಿ ಗ್ರಾಮ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕರ್ನಾಟಕ ರಾಜ್ಯ. ಬಂದಿರೋ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ತ್ರಿಶೂಲದಲ್ಲಿ ಪರಿಹಾರ ಸಿಗುತ್ತಾ ಇಲ್ಲಾಂದ್ರೆ ಹೇಗೆ? ನಾವು ಬಂಡಾಪುರದಿಂದ ಬಂದಿರೋದು. ನನ್ನ ಹೆಸರು ವೇದ ಅಂತ. ನಾವು ತುಂಬಾ ಕಡೆ ಅಂದ್ರೆ ಈ ಕ್ಷೇತ್ರ ಗೊತ್ತಿಲ್ದಿರ ಹಿಂದೆ ನಾವು ತುಂಬಾ ದೇವಸ್ಥಾನ ಎಲ್ಲ ತಿರ್ಗಿದೀವಿ, ಹಾಸ್ಪಿಟ್ಲ್ ಎಲ್ಲ ಹೋಗಿದೀವಿ. ಬಟ್ ಎಲ್ಲೂ ಏನ್ ತೊಂದ್ರೆ ಆಗಿದೆ ಅಂತ ಯಾರು ತಿಳಿಸ್ಕೊಟ್ಟಿಲ್ಲ ನಮ್ಗೆ. ಇಲ್ಲಿಗೆ ಬಂದ್ಮೇಲೆನೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನೇ ಹೇಳಿದ್ದು, ಇಲ್ಲಿ ಬಂದು ಅವ್ರು ಹೋದ್ಮೇಲೆ ಅವ್ರಿಗೆ ಒಳ್ಳೇದಾಗಿರೋದಕ್ಕೆ ನಮ್ಗೆ ಹೇಳಿದ್ರು. ಅಲ್ಲಿ ಹೋದ್ರೆ ತುಂಬಾ ಅಂದ್ರೆ ತ್ರಿಶೂಲದಲ್ಲಿ ನಿಮ್ಗೆ ಏನ್ ತೊಂದರೆ ಇದೆ ಅಂತ ಅಲ್ಲೇ ನಿಮ್ ಕಣ್ಣು ಮುಂದೆನೆ ಅಮ್ಮ ಬಂದು ತಿಳಿಸ್ಕೊಡ್ತೈತೆ ಅಂತ ಹೇಳಿದ್ರು. ಬಂದ್ಮೇಲೆ ನಾವು ಫಸ್ಟ್ನೇ ದಿನ ಬಂದಾಗ ನಂಬ್ಲಿಲ್ಲ ಸರ್. ಫಸ್ಟ್ನೇ ದಿನ ತ್ರಿಶೂಲ ಇಟ್ಕೊಂಡಾಗ ನಾವು ನಂಬ್ಲಿಲ್ಲ. ಟೋಕನ್ಗೆ 500 ರೂಪಾಯಿ ಕೊಡ್ಬೇಕಾ? ನಾವೆಲ್ಲೆಲ್ಲೋ ನೋಡಿದೀವಿ, ಏನು ಆಗಿಲ್ಲ. ಇಲ್ಲಿಗೆ ಬಂದ್ರೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತಾ ಅಂತ ನಾವು ತುಂಬಾ ಹತ್ರ ಓಡಾಡಿ ಬೇಜಾರಾಗಿ ಲಾಸ್ಟ್ಗೆ ಇಲ್ಲಿಗೆ ಬಂದ್ವಿ ನಾವು. ಆಮೇಲೆ ಇಲ್ಲಿಗೆ ಬಂದ್ಮೇಲೆನೆ ನನ್ಗೆ ಈ ಅಮ್ಮ ಮಹಿಮೆ ಏನು ಅನ್ನೋದು ನನಗೆ ಗೊತ್ತಾಯ್ತು. ತ್ರಿಶೂಲ ಇಟ್ಕೊಂಡು ಕುತ್ಕೊಂಡಿದ್ದು ಎರಡೇ ನಿಮಿಷಕ್ಕೆ ಅಮ್ಮ ಬಂದು ನನ್ಗೆ ಬೆಳಕಲ್ಲಿ ತೋರ್ಸ್ಕೊಡ್ರಿ, ಈ ತರ ತೊಂದ್ರೆ ಇದೆ ನಿನ್ಗೆ ಅಂತ. ಆಮೇಲೆನೆ ಗೊತ್ತಾಗಿತ್ತು ಸರ್, ಈ ತರ ನನ್ಗೆ ಗಾಳಿ ಇತ್ತು, ಈ ತರ ಆಗಿದ್ದಕ್ಕೆ ಎಲ್ಲಾನು ಅದೇ ಕಾರಣ ಅಂತ ಗೊತ್ತಾಯ್ತು. ಆಮೇಲೆ ಸ್ವಾಮಿಗಳಿಗೆ ತಿಳಿಸ್ಕೊಟ್ರು, ಇಲ್ಲಿರುವ ಸುರೇಶ್ ಸ್ವಾಮಿಗಳಿಗೆ ತಿಳಿಸ್ಕೊಟ್ರು ಈ ತರ ತೊಂದ್ರೆ ಇದೆ ಅಂತ ಹೇಳಿದ್ದು. ನೆಕ್ಸ್ಟ್ ಡೇ ಬಂದ್ವಿ. ನೆಕ್ಸ್ಟ್ ಡೇ ಬಂದ್ಮೇಲೆ ಆಮೇಲೆ ಮಶಾನಕ್ಕೆ ಹೋಗಿ ಎಲ್ಲ ನಮ್ದು ಈ ತರ ಗಾಳಿ ಶ್ರೇಷ್ಠ ಆಗಿ ತೆಗದ್ಮೇಲೆ ಈಗ ಚೆನ್ನಾಗಿದ್ದೀವಿ ನಾವು. ಕೆಲ್ಸನೂ ಅಷ್ಟೇ ಕಷ್ಟ ಇತ್ತು ನಮ್ಮ ಯಜಮಾನ್ರಿಗೆ. ಓನ್ ಬಿಸ್ನೆಸ್ ಆದ್ರೂ ಕೆಲಸ ಇರ್ಲಿಲ್ಲ, ತುಂಬಾ ಕಷ್ಟಪಟ್ವಿ ಸರ್. ಇಲ್ಲಿ ಇರೋ ಅಷ್ಟು ಶಕ್ತಿ ಯಾವ ದೇವಸ್ಥಾನದಲ್ಲಿ ಇಲ್ಲ. ಅಮ್ಮ ಅಂದ್ರೆ ನಮ್ಗೆ ಈಗ ತವ್ರ ಮನೆ ತರ ಆಗ್ಬಿಟ್ಟಿದೆ. ಅಮ್ಮ ಅಂದ್ರೆ ಇಲ್ಲಿ ಬಿಟ್ಟು ಹೋಗೋದಕ್ಕೆ ನಮ್ಗೆ ಮನ್ಸು ಬರ್ತಿಲ್ಲ, ಆ ತರ ಆಗ್ಬಿಟ್ಟಿದೆ ಈಗ. ಅಮ್ಮ ಅಷ್ಟೊಂದು ನಮ್ಗೆ ಒಳ್ಳೇದ್ ಮಾಡಿದ್ದಾರೆ. ನೀವು ಎಲ್ಲಾರು ಬಂದು ಅಮ್ಮನ ಮಹಿಮೆ ಏನು ಅಂತ ನೋಡಿ ನಿಮ್ ಕಷ್ಟಗಳೇನು ಅಂತ ಪರಿಹಾರ ಮಾಡ್ಕೋಬೇಕು ಅಂತ ಕೋರ್ಕಂತ ಇದ್ದೀನಿ ಅಂತ. ನಾನು ಬೆಂಗಳೂರಿನಿಂದ ಬಂದಿದ್ದೀನಿ. ನಾನು ದೇವಸ್ಥಾನನ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಬಂದಿರೋದು. ಎಲ್ಲಿ ದೇವಸ್ಥಾನ ಇದುವರೆಗೂ ನಾನು ನೋಡಿಲ್ಲ.
ಒಂದು ದೇವಸ್ಥಾನದಲ್ಲಿ ಅಮ್ಮನ್ನ ಮುಟ್ಟಕ್ಕೂ ಬಿಡಲ್ಲ, ದೂರದಿಂದಾನೇ ದರ್ಶನ ಮಾಡ್ಕೊಬೇಕು. ಬಟ್ ಇಲ್ಲಿ ಹಂಗಲ್ಲ, ಸ್ವಲ್ಪ ಅಮ್ಮನ ಹತ್ರ ನಿಂತ್ಕೊಳ್ಬೋದು, ಅಮ್ಮನ್ನ ಕೈ ಇಟ್ಕೊಂಡು ವಾಗ್ದಾನ ಕೇಳ್ಬೋದು. ತ್ರಿಶೂಲ ಇದೆ, ತ್ರಿಶೂಲ ಇಟ್ಕೊಂಡು ಕಣ್ಮುಚ್ಕೊಂಡ್ ಕುತ್ಕೊಂಡಿದ್ರೆ ಚಂದ್ರನ್ ತರ ಬೆಳಗ್ ಬರುತ್ತೆ. ಅದ್ರಲ್ಲಿ ನಮ್ ಕಷ್ಟ ಏನು, ನಮ್ ಕಷ್ಟಕ್ಕೆ ಪರಿಹಾರ ಏನು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಮ್ಮ ನಮ್ ಕಣ್ಣೆದುರುಗಡೆ ಬರ್ತಾರೆ. ಅಮ್ಮನ್ನ ನಾವು ತುಂಬಾ ತುಂಬ್ಕೊಬಹುದು, ತುಂಬಾ ನೋಡ್ಬೋದು ಅವ್ರನ್ನ. ತುಂಬಾ ಪ್ರಾಬ್ಲಮ್ ಇತ್ತು ಮನೇಲಿ, ಬೇಜಾರಾಗ್ತಿತ್ತು. ಯಾವ ದೇವ್ರು ನಮ್ದೇ ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಯಾವ ದೇವ್ರುನು ಅಯ್ಯೋ ಬಿಡು, ಎಲ್ಲಾ ದೇವ್ರು ಅಷ್ಟೇ, ನಮ್ಗೆ ಏನು ಒಳ್ಳೇದ್ ಮಾಡಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗ್ಬಿಟ್ಟಿತ್ತು. ಇಲ್ಲಿ ಕಾಳಿ ಅಮ್ಮನ್ ದೇವಸ್ಥಾನಕ್ಕೆ ಬಂದ್ಮೇಲೆ ನಮಗ್ ತುಂಬಾ ಒಳ್ಳೇದಾಯ್ತು. ಎಲ್ಲಾರ್ಗು ಹೇಳೋದಿಷ್ಟೇ, ಎಲ್ಲಾರು ಅಮ್ಮನ್ ದೇವಸ್ಥಾನಕ್ ಬನ್ನಿ, ಎಲ್ಲಾರ್ಗು ಒಳ್ಳೇದಾಗುತ್ತೆ. ಏನ್ ಸಮಸ್ಯೆ ಇತ್ತ ಮನೆಯಲ್ಲಿ? ಸರ್ ಸ್ವಲ್ಪ ಮನೆ ಪ್ರಾಬ್ಲಮ್ ಇತ್ತು, ಪರ್ಸನಲ್ ಪ್ರಾಬ್ಲಮ್, ಅದ್ರಿಂದ ಬೇಜಾರಾಗ್ಬೇಕು. ಅಮ್ಮನ್ ದೇವಸ್ಥಾನಕ್ ಬಂದ್ಮೇಲೆ ನಮ್ಗೆ ತುಂಬಾ ಒಳ್ಳೇದಾಯ್ತು. ಎಲ್ಲಾರ್ಗು ಹೇಳೋದಿಷ್ಟೇ, ಎಲ್ಲಾರು ಬನ್ನಿ ಅಮ್ಮನ್ ದರ್ಶನ ಮಾಡಿ, ನಿಮ್ ಕಷ್ಟ ಪರಿಹಾರ